ಕಸ ಸಂಗ್ರಹ ಮಾಡುವ ಪುರಸಭೆಯ ವಾಹನಕ್ಕೆ ಕಸ ನೀಡದವರಿಗೆ ದಂಡ ವಿಧಿಸುವಂತೆ ಪುರಸಭಾ ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಆಗ್ರಹಿಸಿದ್ದಾರೆ. ಪುರಸಭಾ ಅಧ್ಯಕ್ಷೆ ಜಯಶ್ರೀ ಕೇಶವ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸದಸ್ಯರಾದ ಶ್ವೇತಾ ಕುಮಾರಿ, ಸ್ವಾತಿ ಪ್ರಭು, ಪ್ರಸಾದ್ ಕುಮಾರ್ ಅವರು ಮಾತನಾಡಿ, ಪುರಸಭಾ ವ್ಯಾಪ್ತಿಯ ಕೆಲವು ಕಡೆ ರಸ್ತೆ ಬದಿಗಳಲ್ಲಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ಕಸವನ್ನು ತುಂಬಿಸಿಕೊಂಡು ತಂದು ಬಿಸಾಡಿ ಹೋಗುತ್ತಿದ್ದಾರೆ. ಈ ಪ್ರದೇಶಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದರೆ ಉತ್ತಮ ಎಂದಾಗ ಸದಸ್ಯ ರಾಜೇಶ್ ನಾಯ್ಕ್ ಮಾತನಾಡಿ, ಕೆಲವು ಮನೆಯವರು ಮತ್ತು ಫ್ಲಾಟ್ಗಳಲ್ಲಿ ವಾಸ ಮಾಡುವವರು ಕಸವನ್ನು ವಾಹನಕ್ಕೆ ನೀಡುತ್ತಿಲ್ಲ. ಇವರೆಲ್ಲ ಕಸವನ್ನು ತಿನ್ನುತ್ತಿದ್ದಾರೆಯೇ ಎಂದು ಪ್ರಶ್ನಿಸಿದ ಅವರು, ಇಂತಹವರೇ ಕಸವನ್ನು ಹೊರಗೆ ಬಿಸಾಡುವುದು ಎಂದಾಗ ಧ್ವನಿಗೂಡಿಸಿದ ಹಿರಿಯ ಸದಸ್ಯ ಪಿಕೆ ಥೋಮಸ್ ಅವರು, ವಾಹನಕ್ಕೆ ಕಸ ನೀಡದವರಿಗೆ ದಂಡ ವಿಧಿಸುವಂತೆ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿ ಅವರಲ್ಲಿ ಆಗ್ರಹಿಸಿದರು. ಇದರಲ್ಲಿ ನಮ್ಮವರದ್ದು ತಪ್ಪಿದೆ ಎಂದು ಮಾತು ಆರಂಭಿಸಿದ ಸದಸ್ಯ ಕೊರಗಪ್ಪ ಅವರು, ಪೌರಕಾರ್ಮಿಕರು ಬೆಡ್ಶೀಟ್ಗಳನ್ನು, ತಲೆದಿಂಬು, ಗಾಜಿನ ವಸ್ತುಗಳನ್ನು ಸ್ವೀಕರಿಸದೆ ಬಿಟ್ಟು ಹೋಗುತ್ತಿರುವ ಬಗ್ಗೆ ತಿಳಿಸಿದರು. ಈ ಬಗ್ಗೆ ಗಮನ ಹರಿಸುವುದಾಗಿ ಆರೋಗ್ಯ ನಿರೀಕ್ಷಕಿ ತಿಳಿಸಿದರು. ಪುರಸಭೆಯು ಪರವಾನಗಿ ನೀಡಿರುವ ಮೀನು ಮಾರಾಟದ ಸ್ಟಾಲ್ಗೆ ತೆರವುಗೊಳಿಸಲು ನೋಟಿಸ್ ನೀಡಿರುವ ಬಗ್ಗೆ ಸದಸ್ಯ ಪ್ರಸಾದ್ ಕುಮಾರ್ ಪ್ರಶ್ನಿಸಿ ಆಕ್ಷೇಪ ವ್ಯಕ್ತಪಡಿಸಿದರು. ಪುರಸಭೆ ವ್ಯಾಪ್ತಿಯ ಕೆಲವು ಕಡೆ ರಸ್ತೆ ಬದಿಗಳಲ್ಲಿ ಕಾರ್ಯಾಚರಿಸುತ್ತಿರುವ ಅನಧಿಕೃತ ಮೀನು ಮಾರಾಟ ಸ್ಟಾಲ್ಗಳನ್ನು ತೆರವು ಮಾಡುವಂತೆ ಕಳೆದ ವಿಶೇಷ ಸಭೆಯಲ್ಲಿ ಸದಸ್ಯೆ ರೂಪಾ ಸಂತೋಷ್ ಶೆಟ್ಟಿ, ಸುರೇಶ್ ಕೋಟ್ಯಾನ್ ಸಹಿತ ಮೂವರು ಆಗ್ರಹಿಸಿರುವ ಬಗ್ಗೆ ಮುಖ್ಯಾಧಿಕಾರಿ ಇಂದು ಎಂ ಸಭೆಯ ಗಮನಕ್ಕೆ ತಂದರು. ಲೋಕೋಪಯೋಗಿ ಇಲಾಖೆ, ಕರ್ನಾಟಕ ಮೀನುಗಾರಿಕಾ ನಿಗಮದ ಪ್ರಮಾಣ ಪತ್ರವನ್ನು ಸದರಿ ಕೌಂಟರ್ ನಡೆಸುವವರು ಪುರಸಭೆಗೆ ಹಾಜರುಪಡಿಸಬೇಕು, ಅದರಂತೆ ಕ್ರಮ ಜರುಗಿಸಬೇಕು ಎಂದು ನಿರ್ಧರಿಸಲಾಯಿತು. ಮೂಡಾದವರು ಕನ್ವರ್ಷನ್ ಆದ ಜಾಗಕ್ಕೆ ಖಾತೆ ನೀಡಲು ವಿವಿಧ ವಲಯಗಳ ಕಾರಣ ಒಡ್ಡುವುದರಿಂದ ಜನರಿಗೆ ತೊಂದರೆಯಾಗುತ್ತಿದೆ. ಹಾಗಾಗಿ ಮಹಾಯೋಜನೆ ಜಾರಿಯಾಗುವವರೆಗೆ ಪರಿವರ್ತಿತ ಭೂಮಿಗೆ ಖಾತೆ ನೀಡುವ ಅಧಿಕಾರವನ್ನು ಪುರಸಭೆಗೆ ನೀಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದೆಂದು ನಿರ್ಧರಿಸಲಾಯಿತು. ಬೀದಿ ಬದಿ ವ್ಯಾಪಾರಸ್ಥರೆಂದು ಪುರಸಭೆಯ ಕೆಲ ಸಿಬ್ಬಂದಿಗಳು ಭಾಗಿಯಾಗಿ ಇದರ ಪ್ರಯೋಜನ ಪಡೆಯುತ್ತಿರುವ ಬಗ್ಗೆ ಸದಸ್ಯರಾದ ಸುಜಾತಾ, ಶ್ವೇತಾ ಅವರು ಸಭೆಯ ಗಮನಕ್ಕೆ ತಂದರು. ಆದ್ರೆ ಹಿಂದೆ ಇಷ್ಟು ಕಸ ಬಿಸಾಡ್ತಿರ್ಲಿಲ್ಲ. ರಸ್ತೆ ಚಂದ ಉಂಟು ಅಂತೇಳಿ ಏನೋ ಗೊತ್ತಿಲ್ಲ, ಒಟ್ಟು ಕಸ ಬಿಸಾಡ್ತಾ ಇದ್ದಾರೆ. ಕಂಡ ಬಟ್ಟೆ ಅಲ್ಲಿ ಬಿಸಾಡಿದ್ದಾರೆ. ನಮ್ಮ ಪೌರ ಕಾರ್ಮಿಕರು ಅದನ್ನು ಹೆಕ್ಕುವಂತ ಕೆಲಸ ಮಾಡಿದ್ದಾರೆ, ತುಂಬಾ ಶ್ಲಾಘನೀಯ. ಆದ್ರೂ 2 ದಿನಕ್ಕೊಮ್ಮೆ ಒಂದು 2 ಕಟ್ಟಿರ್ತದೆ. ಹಾಗೆ ಒಂದು ಅಲ್ಲಿ ಸಿಸಿ ಕ್ಯಾಮರಾದೊಂದು ಅವಶ್ಯಕತೆ ಇದೆ. ಮತ್ತೆ ಜನಗಳಿಗೆ ಯಾರು ಅದು ಬಿಸಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ವ್ಯಾಪ್ತಿಯ ಹೊರಗಿನವರ ಒಳಗಿನವರ ಅದರಲ್ಲಿ ಚೀಟಿ ಕೂಡ ಇರುವುದಿಲ್ಲ. ನಾನು ಕೆಲವು ಸಲ ಅದನ್ನು ಹುಡುಕಿಸಿದೆ, ಏನೂ ಚೀಟಿ ಸಿಗುವುದಿಲ್ಲ. ಈಗ ಜನಗಳು ಹುಷಾರಾಗಿದ್ದಾರೆ. ಚೀಟಿ ಕೂಡ ಹಿಡಿದಾಗೆ ಮಾಡ್ತಾರೆ. ಅದು ಯಾಕೆ ಬಿಸಾಡ್ತಾರೆ ಗೊತ್ತಿಲ್ಲ. ನಮ್ಮ ವ್ಯಾಪ್ತಿಯ ಒಳಗೆ ಅವರಾದ್ರೆ ಮನೆಗೆ ನಮ್ಮ ವೆಹಿಕಲ್ ಹೋಗ್ತಾ ಉಂಟು, ಆದ್ರೂ ಬಿಸಾಡುವುದು ಯಾಕೆ ಅಂತ ಗೊತ್ತಾಗ್ತದೆ. ಅದನ್ನೊಂದು ಕೊಟ್ಟಿದ್ದೇವೆ ನಾವು, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಅದನ್ನು ಕೂಡ ಕೋಲ್ಡ್ ಸ್ಟೋರೇಜ್ ಕ್ಯಾನ್ಸಲ್ ಮಾಡಿ. ಇದು ಸಾರ್ವಜನಿಕ ಜಾಗದಲ್ಲಿ ಬರುವಂತ ಅದರಲ್ಲಿ ಕಂಡೀಷನ್ ಅಂತ ಹೇಳಿದ್ರೆ ಖಾಸಗಿಯವರದ್ದು ಯಾರು ಅಬ್ಜೆಕ್ಷನ್ ಇದ್ರೆ ಕೊಡಬಾರದು ಅಂತ ಇದೆ, ಸತ್ಯ ಅಲ್ಲ. ಓಕೆ, 3 ಜನ ಸದಸ್ಯರು, ಒಂದು ಮಾಜಿ ಅಧ್ಯಕ್ಷರು, ಹಿರಿಯ ಅಧ್ಯಕ್ಷರು, ಸರಿಪಡಿಸಲ್ಲ. ಅಬ್ಜೆಕ್ಷನ್ ಇದ್ರೆ ಕೊಡಬಾರದು ಅಂತ ಬಂದಿದೆ. ಅದನ್ನು ನೀವು ಟೆಕ್ನಿಕ್ ನೀವು ತಿವಾಪ್ಸಲ್ಲ, ನೀವು ತೀರ್ಮಾನ ತಗೊಳ್ಳಿ. ನಾವು ಇದನ್ನು ಟೆಕ್ನಿಕಲ್ ನೀವೇ ಉತ್ತರ ಕೊಡಬೇಕಲ್ಲ. ಈ ಸಂಬಂಧ ಇಲ್ಲ ಕೋರ್ಟಿಗೆ ನೀವೇ ಉತ್ತರ ಕೊಡಬೇಕು. ಅದರಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ. ಬಗ್ಗೆ ಅಕ್ಕಪಕ್ಕದ ಆಕ್ಷೇಪಣೆ ಬಂದಲ್ಲಿ ಈ ಇಲಾಖೆ ಜವಾಬ್ದಾರಿ ಆಗಿರುವುದಿಲ್ಲ. ಕೂಡ ಹೇಳಿಲ್ಲ. ನಾನು ಗ್ಯಾರಪ್ಪ ಫೋನ್ ಮಾಡಿ ಹೇಳ್ತಿದ್ದೆ. ನಮ್ಮ ಗ್ಯಾರಪ್ಪ ನಿಮಗೆ ಫೋನ್ ಮಾಡಿ ಹೇಳಿದ್ದೇನಾ? ಇಲ್ಲ, ಹೇಳಿಲ್ಲ. ಯಾರಿಗೂ ಕೂಡ ಹೇಳಿಲ್ಲ.
ನನ್ನ ಕ್ಯಾರ ಗೊತ್ತಿಲ್ಲ. ನಿಮಗೆ ಫೋನ್ ಮಾಡಿ ಹೇಳಿದ್ದಾರೆ ಅವರು. ನಿಮಗೆ ಹೇಳಿಲ್ಲ ಸ್ವಾಮಿ, ನಾನು ಅದೇ ವಿಷಯ ಚರ್ಚೆ ಮಾಡ್ತಿದ್ದೇನೆ. ನಾನು ಇಲ್ಲಿ ನಾನು ದುಡ್ಡನ್ನು ಡ್ರಾ ಮಾಡ್ಕೊಂಡು ಹೋಗ್ತಾರೆ 50,000 25,000. ನೋಡಿ, ಆಗ ಮಾನ್ಯ ಪ್ರಸಾದ್ ಕುಮಾರ್ ಅವರ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಅಲ್ಲಿಂದ ಒಂದು ಅರ್ಜಿ ಬಂದಿದೆ ಮಾಸ್ಟರ್ಕಟ್ಟೆಯಿಂದ. ಒಂದು ಅರ್ಜಿ ಬಂದಿದೆ, ಅಂಬೇಡ್ಕರ್ ಜಯಂತಿ ನಾವು ಆಚರಿಸಿದ್ದೇವೆ, ನಮಗೆ ಅದರ ದುಡ್ಡು ಕೊಡ್ಬೇಕಂತ ಹೇಳಿ. ಇಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳಿ ಹೇಳಿದ್ರೆ ಅವರು ಇದ್ರು. ಆಗ ಮುಂಚಿನ ಭೋಜಕೋಟೆಯ ಅಧ್ಯಕ್ಷ ಆಗಿರುವುದು ಪ್ರಸಾದ್ ಕುಮಾರ್ ಅವರು ಇದ್ರು. ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂಬೇಡ್ಕರ್ ಜಯಂತಿ ಅಲ್ಲ, ಅಂಬೇಡ್ಕರ್ನ ಬಗ್ಗೆ ಏನಾದರೂ ಕಾರ್ಯಕ್ರಮ ಮಾಡುವುದಾದ್ರೆ ಪುರಸಭೆಯ ಮುಖ್ಯಾಧಿಕಾರಿಯವರು ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡುವುದು. ಪುರಸಭೆಯ ಮುಖ್ಯಾಧಿಕಾರಿಯವರು. ಸಾಮಾನ್ಯ ಸಭೆಯಲ್ಲಿ ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ, ಸದಸ್ಯರಾದ ಕೊರಗಪ್ಪ, ಪುರಂದರ ದೇವಾಡಿಗ, ಇಕ್ಬಾಲ್ ಕರೀಂ, ಸುರೇಶ್ ಪ್ರಭು, ಜೋಸಿ ಮಿನೇಜಸ್, ಆರೋಗ್ಯ ನಿರೀಕ್ಷಕಿ, ಇಂಜಿನಿಯರ್ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ.